ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2 ಕಾರುಗಳು ಸೇಲಿ ಬಂದು ವೀಕ್ಷಕರೇ. ಒಂದು ಟಾಟಾ ಮಾಂಜಾ 2010 ಮಾಡಲು, ಇನ್ನೊಂದು ಟೊಯೋಟಾ ಕೊರೊಲ್ಲಾ ಅದು 2004 ಮಾಡಲು ವೀಕ್ಷಕರೇ. ಈ ಎರಡೂ ಗಾಡಿದು ಸಂಪೂರ್ಣ ಮಾಹಿತಿ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಇದೇ ವಿಡಿಯೋದಲ್ಲೇ ಮುಂದೆ ಡಿಸ್ಪ್ಲೇ ಮೇಲೆ ಹಾಕಿರ್ತೀವಿ, ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲೇ ವೀಡಿಯೋ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ವೀಡಿಯೋಕ್ಕೆ ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಈ ಗಾಡಿಗಳು ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ, ಒಂದು ಲೋ ಬಜೆಟಲ್ಲಿ ಯಾರಾದರೂ ಕಾರ್ಗಳು ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವರು ಸಹ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ವೀಕ್ಷಕರೇ. ಇನ್ನು ಈ ಗಾಡಿಗಳ ಡೀಟೇಲ್ಸ್ನ ಗಾಡಿಯವರೇ ತಿಳಿಸ್ಯಾರೆ. ಅವರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಮತ್ತು ಕಾಂಟ್ಯಾಕ್ಟ್ ನಂಬರು ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ, ಈಗ ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಓಕೆ, ಹೇಳಿ ಯಾವ್ದು ಈ ಕಳಿಸಿರೋದು ಗಾಡಿ ಫಸ್ಟು? ಟಾಟಾ ಮಾಂಜಾ ಟಾಟಾ ಮಾಂಜಾ 2010, 4 ಓನರು. ಓಕೆ. ಇನ್ಶೂರೆನ್ಸ್ ಡ್ಯೂ ಉಂಟು, ಇನ್ಶೂರೆನ್ಸ್ ಫ್ರೆಶ್ ಮಾಡಿಕೊಡ್ತೀನಿ. ಎಫ್ ಸಿ ಇದೆಯಾ? ಹಾಂ, ಎಫ್ ಸಿ ಉಂಟು. 2025 ಉಂಟು. 2025 ಮುಂದಿನ ವರ್ಷ ಯಾವ ತಿಂಗಳಲ್ಲಿ? ತಿಂಗಳ ನೋಡಲಿಲ್ಲ. ಔಟ್ ರನ್ನಿಂಗ್ ಇದೆ ಈಗ? ಹಾಂ, ರನ್ನಿಂಗ್. ಓಕೆ, ಎಷ್ಟು ಓಡಿದೆ ಗಾಡಿ ಅದು? ಅದು 1,20,000 ಹೊಡಿದೆ. 1,20,000. 2010 ಮಾಡು, 4 ಓನರು. ಓಕೆ, ಕ್ವಾರ್ಟರ್ ಜೆಟ್ ಇಂಜಿನು? ಹೌದು ಹೌದು. ಓಕೆ, ಟೈರ್ ಎಲ್ಲ ಹೆಂಗಿದೆ ಗಾಡೀಲಿ? ಗಾಡಿ ಟೈರ್ ಫ್ರೆಶ್ ಉಂಟು. ಗಾಡಿ ಕಂಡೀಷನ್ ಉಂಟು, ಒಳ್ಳೆ ಊಟ ಕಂಡೀಷನಲ್ಲಿ ಉಂಟು. ಚೆನ್ನಾಗಿದೆಯಾ? ಹೌದೌದು. ಎಲ್ಲ 4 ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ಎ ಸಿ ಗ್ಯಾಸ್ ಒಂದು ಹಾಕೋಬೇಕು. ಸ್ವಲ್ಪ ಇದು ಕೋಡ್ ಸ್ವಲ್ಪ ಕಡಿಮೆ ಆಗ್ತಾ ಉಂಟು. ಹೌದಾ ಸರ್? ಗ್ಯಾಸ್ ಖಾಲಾಗಿದೆ, ಫಿಲ್ ಮಾಡಿಸ್ಕೊಂಡ್ರೆ ಸರಿ ಹೋದ್ದು. ಹಾಂ ಹಾಂ. ಓಕೆ, ಇನ್ನೇನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಗಾಡೀಲಿ? ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ, ಇದು ಕಂಪ್ನಿ ಸೌಂಡ್ ಸಿಸ್ಟಮ್ ಉಂಟು. ಅದು ಬಿಟ್ಟರೆ ಇನ್ನೇನಿಲ್ಲ? ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವ? ಸೀಟ್ ಕವರ್ಸ್ ಎಲ್ಲ ಫಸ್ಟ್ ಉಂಟು, ಒಳ್ಳೆ ಉಂಟು. ಓಕೆ, ಒಳಗಡೆ ಪ್ಲಾಟ್ಫಾರಮ್ಮು? ಪ್ಲಾಟ್ಫಾರಮ್ ಒಳ್ಳೆ ಉಂಟು. ಬಾಡಿ ಲೈನು, ಡೆಂಟು, ಸ್ಕ್ರಾಚು, ರೀಪೇಂಟು? ಏನಿಲ್ಲ ರೀ. ಡೆಂಟು, ಕ್ರ್ಯಾಚ್, ಬಾಡಿ ಲೈನ್ ಏನಿಲ್ಲ, ಎಲ್ಲ ಓಕೆ ಉಂಟು. ಎಲ್ಲ ಒರಿಜಿನಲ್ ಪೇಂಟಾ? ಒರಿಜಿನಲ್, ಹೌದು. ಓಕೆ, ಗಾಡಿ ತಗೊಳ್ಳೋರಿಗೆ ಕೆಲಸ ಇಲ್ಲ ಈಗ? ಏನಿಲ್ಲ ನೋಡ್ರಿ, ಖಾಲಿ ಡೀಸೆಲ್ ಹಾಕೊಳ್ಳೋದು, ಹೊಡೆಯೋದು. ಓಕೆ ಸರ್, ಎಲ್ಲಿರೋದು ಗಾಡಿದು? ಇದು ಭಟ್ಕಳ ಸರ್. ಭಟ್ಕಳ ಸಿಟಿನಾ? ಹಾಂ, ಸಿಟಿಯಲ್ಲೇ. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? 1,85 ಹೇಳ್ತಾ ಇದ್ದೀನಿ. 1,85,000? ಹಾಂ ಹಾಂ, ಎಷ್ಟಾಗುತ್ತೆ ಕಡಿಮೆ? ಇನ್ನು ಚೆನ್ನಾಗಿ ಬಂದರೆ ಒಂದು 5,000 ಹೆಚ್ಚು ಕಡಿಮೆ ಮಾಡಿಕೊಡು. 5,000? ಗಾಡಿ ಮಾತ್ರ ಫ್ರೆಶ್ ಉಂಟು ನೋಡಿ. ಇವಾಗ ಮಿರರ್ ಅಡ್ಜಸ್ಟ್ಮೆಂಟ್ ಎಲ್ಲ ಉಂಟು. ಏನು ಟಾಪ್ ಎಂಡಾ? ಮ್ಯಾಗ್ ವೀಲ್ ಏನಾದರೂ ಹಾಂ, ಬರುತ್ತೆ? ಟಾಪ್ ಮ್ಯಾಗ್ ವೀಲ್ ಬರಲಿಲ್ಲ, ಡ್ರಮ್ ಉಂಟು. ಟಾಪ್ ಎಂಡನೂ ಇದೆ. ಟಾಪ್ ಎಂಡ್ ಗಾಡಿ, ಬಟ್ ಡಿಸ್ಕ್ ನಾರ್ಮಲ್ ಇದೆಯಾ? ಹಾಂ, ನಾರ್ಮಲ್ ಉಂಟು. ಓಕೆ ಓಕೆ. ಈಗ ಇನ್ನೂ ಏನು ಕಡಿಮೆ ಆಗುತ್ತೆ ಹೆಂಗೆ ಅದು 1,85,000ರಲ್ಲಿ? ಬನ್ನಿ, ಕಳಿಸಿ, ಬರಲಿ, ಕಡಿಮೆ ಮಾಡಿಕೊಡುವ. ಇನ್ಸೂರೆನ್ಸ್ ಸೇರಿಸಿ ಮಾಡಿಸ್ಕೊಡ್ತೀರಾ? ಇನ್ಸೂರೆನ್ಸ್ ನಾ ಫ್ರೆಶ್ ಮಾಡಿಕೊಡ್ತೀನಿ. ಓಕೆ ಓಕೆ, ನೋಡಿ ಇನ್ನೂ ಸ್ವಲ್ಪ ಕಡಿಮೆ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ. ಆಯ್ತು ಕಳಿಸಿ, ಬರಲಿ, ಮಾಡಿಕೊಡ್ತೀನಿ. ಓಕೆ, ಇನ್ನೊಂದು ಯಾವ್ದು ಸರ್ ಗಾಡಿ ಅದು? ಇನ್ನೊಂದು ಟೊಯೋಟೋ. ಹಾಂ, ಟೊಯೋಟೋ ಕರೋಲಾ. ಕೊರಲ್ಲ. ಓಕೆ, ಯಾವ್ದು ಮಾಡೋದು? 2004 ಮಾಡಲು, 3 ಓನರು. ಓಕೆ. ಪೆಟ್ರೋಲ್ ಇಂಜನ್. ಪೆಟ್ರೋಲ್ ಇಂಜಿನಾ? ಹಾಂ. ಓಕೆ, ಎಷ್ಟು? ಅದು 91,000 ನೋಡಿ. 91,000 ಅಷ್ಟೇನಾ? ಹಾಂ ಹಾಂ. ಆದರೆ ಅದು ಗಾಡಿ ನಿಂತಿದ್ದ ಗಾಡಿ ಇದೆ ಮನೇಲಿ. ಹಾಂ. ನಮ್ಮದೆಲ್ಲ ಅವಾಗ ಟಿ ಗಾಡಿ ಇತ್ತು, ಆ ಟೈಮಲ್ಲಿ ನಿಂತಿದ್ದ ಗಾಡಿ ಅದು. ಓಕೆ. ಈಗ ಟೈರ್ ಎಲ್ಲ ಹೆಂಗಿದೆ ಗಾಡೀಲಿ? ಟೈರ್ ಎಲ್ಲ ಫ್ರೆಶ್ ಉಂಟು ರೀ. ಮುಂದಿಂದು ಫ್ರೆಶ್, ಹಿಂದಿಂದು ಸ್ವಲ್ಪ 85-90% ಉಂಟು. ಸ್ಟೆಪ್ನಿ ಇದೆಯಾ ಗಾಡೀಲಿ? ಸ್ಟೆಪ್ನಿ ಉಂಟು. ಓಕೆ. ಮ್ಯಾಗ್ ವೀಲ್ ಪೂರ ಅದು. ಹಾಂ, 4 ಮ್ಯಾಗ್ ವೀಲಾ? ಮ್ಯಾಗ್ ವೀಲ್, ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ಟಚ್ ಇದು ಉಂಟು. ಒಳ್ಳೆ ಸೌಂಡ್ ಸಿಸ್ಟಮ್ ಒಳ್ಳೆ ಉಂಟು. ಓಕೆ ಓಕೆ. 4 ಬಾಕ್ಸ್ ಉಂಟು ಒಳಗೆ. ನಾನೇ 3 ಬಾಕ್ಸ್ ಕಲೆಕ್ಷನ್ ತರಿಸಿದ್ದೀನಿ. ಸೌಂಡ್ ಜಾಸ್ತಿ ಆಗೋದಕ್ಕೆ. ಓಕೆ.
ಬಾಡಿಲೇನು? ಒಳ್ಳೆ ಉಂಟು, ಗಾಡಿಲಿ ಒಳ್ಳೆ ಉಂಟು, ಬಾಡಿ ಗಿಡಿ ಸಖತ್ ಉಂಟು. ಏನು ಡೆಂಟು ಸ್ಕ್ರಾಚು ರೀಪೇಂಟ್ ಏನಿಲ್ಲ? ಏನೇನಿಲ್ಲ. ಓಕೆ. ಇದು ಎಲ್ಲಿರೋದು ಗಾಡಿ? ಸೇಮಾ ಲೊಕೇಶನ್? ಅದು ಭಟ್ಕಳ, ಹೌದು. ಓಕೆ. ಏನು ಹೇಳ್ತಾರೆ ಗಾಡಿಗೆ ರೇಟು? ಅದು ಒಂದು 55ಕ್ಕೆ ಬಂದ್ರೆ ಬಿಟ್ಟು ಹಾಕ್ತೀರಿ ರೀ. 1.55. ಅದ್ರದ್ದು ಇನ್ಶೂರೆನ್ಸ್ ಲೆಫ್ಟ್ ಉಂಟು. ಪಾಲ್ಟಿ ಕಟ್ಕೊಂತೇನೆ ಅಂತ ಹೇಳಿದ್ರೆ ಓಕೆ, ಕಟ್ ಕೊಡು ಅಂದ್ರು ಓಕೆ. ಓಕೆ. ಕಟ್ ಕೊಟ್ಟರೆ ನೀವು ಅದ್ರದ್ದು ಸ್ವಲ್ಪ ಇನ್ಶೂರೆನ್ಸ್ ಸ್ವಲ್ಪ ಜಾಸ್ತಿ ಉಂಟು ಅದ್ರದ್ದು. ಇದು ದೊಡ್ಡ ಸ್ವಲ್ಪ ಹೈವಿ ಗಾಡಿ ಅದು. ಓಕೆ. ಈಗ 1.55 ಹೇಳ್ತೀರಾ, ಇನ್ನೂ ಕಡಿಮೆ ಆಗುತ್ತಾ? ಇನ್ಶೂರೆನ್ಸ್ ಅದರ ರೇಟ್ನಲ್ಲಿ ಕಡಿಮೆ ಡೌಟ್. ಅದ್ರ ಇನ್ಶೂರೆನ್ಸ್ ಅವ್ರು ಕಟ್ಕೊಂತಾನೆ ಅಂತ ಹೇಳಿದ್ರೆ ಒಂದು 5-6 ಸಾವಿರ ಹೆಚ್ಚು ಕಡಿಮೆ ಮಾಡಿಕೊಡುವ. ಇಲ್ಲಪ್ಪ ಅಂತ ಹೇಳಿದ್ರೆ ನಾನೇ ಕಟ್ಕೊಡ್ತೀನಿ. ಸರಿ. ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹೌದು ಸರ್, ಇದೆ. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿಗಳ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಸ್ಕ್ರೀನ್ ಮೇಲೆ ಕಾಣಿಸಿರೋದೇ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು. ನೀವು ಡೈರೆಕ್ಟಾಗಿ ಒಂದ್ಸತಿ ಅವ್ರಿಗೆ ಕಾಲ್ ಮಾಡಿಕೊಂಡು ನಿಮ್ದು ಏನಾದರೂ ಡೌಟ್ಸ್ ಇದ್ದರೆ ಅವ್ರ ಕಡೆದೇ ನೀವು ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ಇನ್ನೊಂದು ರಿಕ್ವೆಸ್ಟ್ ವೀಕ್ಷಕರೇ, ಆದಷ್ಟು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು, ಗಾಡಿ ಡಾಕ್ಯುಮೆಂಟ್ಸ್ಗಳೆಲ್ಲ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಅಲ್ಲೇ ಒಂದು ವ್ಯವಹಾರವನ್ನು ಮಾಡ್ಕೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಅಡ್ವಾನ್ಸಾಗಿ ಫೋನ್ಪೇ, ಗೂಗಲ್ ಪೇ ಈ ಥರ ಎಲ್ಲ ಯಾವುದೂ ಮಾಡೋಕ್ಕೆ ಹೋಗ್ಬೇಡಿ, ಓಕೆನಾ. ಡೈರೆಕ್ಟಾಗಿ ಗಾಡಿ ಇರೋ ಲೊಕೇಶನ್ಗೆ ಹೋಗಿ ವಿಸಿಟ್ ಮಾಡಿಕೊಂಡು ಪ್ರತಿಯೊಂದು ಚೆಕ್ ಮಾಡಿಕೊಂಡು ಅಲ್ಲೇ ತೊಗೊಳ್ಳಿ ಅಂತ ಒಂದು ರಿಕ್ವೆಸ್ಟು. ಮತ್ತು ನಿಮ್ಮದು ಯಾವ್ದಾರು ಗಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ, ನಿಮ್ದು ಯಾವ್ದಾರು ಗಾಡಿ ಸೇಲಿಗಿತ್ತಂದರೆ ವೀಕ್ಷಕರೇ, ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕಂದರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ದಯವಿಟ್ಟು ಯಾರು ಕಾಲ್ ಮಾಡೋಕ್ಕೋಗ್ಬೇಡಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ನಂಬರ್ಗೆ ಯಾರು ದಯವಿಟ್ಟು ಕಾಲ್ ಮಾಡೋಕ್ಕೋಗ್ಬೇಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ದು ಏನಾದರೂ ಹೇಳೋದಿತ್ತು ಅಥವಾ ಏನಾದರೂ ಕೇಳೋದಿತ್ತು ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲೇ ಮೆಸೇಜ್ ಮಾಡಿ, ನಾವು ಆದಷ್ಟು ನಿಮಗೆ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು. ಮತ್ತು ನಿಮ್ಮ ಗಾಡಿ ಸೇಲಿಗಿದ್ರೂ ಇದೇ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನೀವು ಗಾಡಿ ಫೋಟೋ ಸೆಂಡ್ ಮಾಡಿದ ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳಿಕೊಂಡು ಇದೇ ಥರ ನಿಮ್ಮ ನಂಬರ್ ಹಾಕಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಕೊನೆಯದಾಗಿ ನೀವಿನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು, ಆದಷ್ಟು ಈ ಗಾಡಿಗಳು ಯಾರಾದರೂ ಒಂದು ಲೋ ಬಜೆಟಲ್ಲಿ ಹುಡುಕ್ತಿದ್ರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ವೀಕ್ಷಕರೇ, ಇಲ್ಲಿಗೆ ವಿಡಿಯೋ ಮುಗಿಸ್ತದೆ. ಥ್ಯಾಂಕ್ ಯು.